ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬಳಕೆ ನಂತರ ಇದೀಗ ಹೋಳಿಗೆ ತಯಾರಿಕೆಯಲ್ಲೂ ಕೂಡ ಪ್ಲಾಸ್ಟಿಕ್ನ ಬಳಕೆ ಮಾಡಬಾರದು ಅಂತ ಹೇಳಿ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆಹಾರ ಇಲಾಖೆ ಅಧಿಕಾರಿಗಳಿಂದ ನಡೆದಿರುವಂತಹ ದಾಳಿ ವೇಳೆ ಸಾಕಷ್ಟು ಹೋಳಿಗೆ ಮನೆಗಳಲ್ಲಿ ಪ್ಲಾಸ್ಟಿಕ್ನ ಬಳಕೆ ಮಾಡುವಂತದ್ದು ಕಂಡು ಬಂದಿದೆ. ಹೀಗಾಗಿ ಅವ್ರಿಗೂ ಕೂಡ ಕಡಿವಾಣವನ್ನು ಹಾಕಬೇಕು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಸೇಫರ್ ಸೈಡ್ ಅಲ್ಲಿ ಯಾವ ರೀತಿಯಾಗಿ ಹೋಳಿಗೆ ಮನೆಗಳಲ್ಲಿ ಮುಖ್ಯವಾಗಿ ಹೋಳಿಗೆಗಳನ್ನ ತಯಾರು ಮಾಡ್ತಾರೆ ಅನ್ನೋ ಒಂದು ರಿಯಾಲಿಟಿ ಚೆಕ್ ಭಾಗವಾಗಿ ನಾನೀಗ ಬಸವನಗುಡಿಯ ಭಾಸ್ಕರ್ ಮನೆ ಹೋಳಿಗೆ ಬಳಿ ಇದ್ದೀನಿ. ಆ ಒಂದು ಘಟಕದಲ್ಲಿದ್ದೀನಿ. ನೀವು ನೋಡ್ಬೋದು ಯಾವ ರೀತಿಯಾಗಿ ಇಲ್ಲಿ ಬಳಕೆ ಮಾಡಿ ಅಂದ್ರೆ ಅವ್ರದ್ದೇ ಆದಂತಹ ಒಂದು ಏನು ಹೇಳ್ತಾರೆ, ಈ ಬಟರ್ ಪೇಪರ್ ಅಂತ ಏನಿರುತ್ತೆ ಆ ಕ್ವಾಲಿಟಿಯಲ್ಲಿ ನೀಟಾಗಿ ಈ ಹೋಳಿಗೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು ಈ ಒಂದು ಬಟರ್ ಪೇಪರ್ ರೀತಿಯ ಏನೋ ಒಂದು ಕವರ್ ಇದೆ. ಇದು ಯಾವುದೇ ರೀತಿಯಾಗಿ ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ. ಸುಮಾರು 3 ಲಕ್ಷದಷ್ಟು ಹೋಳಿಗೆಯನ್ನ ಮಾಡಿದ್ರು ಕೂಡ ಏನೂ ಕೂಡ ಆಗೋದಿಲ್ಲ. ಸೊ ಇದೇ ಒಂದು ಪದ್ಧತಿಯಲ್ಲಿ ಅವರು ಸುಮಾರು ವರ್ಷಗಳಿಂದ ಹೋಳಿಗೆಯನ್ನ ತಯಾರು ಮಾಡ್ತಾ ಇದ್ದಾರೆ. ಸೊ ಹೋಳಿಗೆ ತಯಾರು ಮಾಡುವಂತಹ ಗುರು ಅವರು ನಮ್ಮ ಜೊತೆ ಇದ್ದಾರೆ. ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಇದು ಏನ್ ಮೆಟೀರಿಯಲ್ಲು, ಇದೇನಾದರೂ ಹಾನಿಕಾರಕನ ಏನು ಅಂತೆಲ್ಲ ಹೇಳ್ಬಿಟ್ಟು. ಸರ್ ನಮಸ್ತೆ. ಈಗ ಹೋಳಿಗೆ ವಿಚಾರವಾಗಿ ಪ್ಲಾಸ್ಟಿಕ್ನ ಬಳಕೆ ಮಾಡಬಾರ್ದು, ಅದು ಅಪಾಯಕಾರಿ ಅಂತ ಹೇಳಿ ಆಹಾರ ಇಲಾಖೆ ಆರೋಗ್ಯ ಇಲಾಖೆ ಹೇಳಿರುವಂಥದ್ದು. ನೀವು ಏನು ಬಳಸಿ ಹೋಳಿಗೆನ ಮಾಡಿ? ಇದು ಪ್ಲಾಸ್ಟಿಕ್ ರಹಿತ ಕವರ್ ಅಂತ ಹೇಳಿ ಮಾಡಿಕೊಟ್ಟಿದ್ದಾರೆ ನಮಗೆ. ಅದು ಯಾವುದೇ ರೀತಿಯ ಪ್ಲಾಸ್ಟಿಕ್ ಕರಗೋದಿಲ್ಲ. ಹಂಚ ಮೇಲೆ ಅದು ನಾವು ನೋಡಿ ನಮ್ಮ ಮಾಸ್ಟ್ರು ಹೋಳಿಗೆ ಮಾಡ್ತಾ ಇದ್ದಾರೆ. ಕವರಿಂದ ಆಚೆ ಲಡ್ಸ್ಕೊಂಡ್ಬಿಟ್ಟು ನಾವು ಅದನ್ನು ಹಂಚಿಗೆ ಟಚ್ ಆಗೋದಿಲ್ಲ. ಹೌದು, ಅದು ಯಾವುದೇ ಕಾರಣಕ್ಕೂ ಅದು ಬಿಸಿ ತಾಗೋದೇ ಇಲ್ಲ. ಬಿಸಿ ತಾಗಿದ್ರೆ ಅದು ಮೆಲ್ಟ್ ಆಗುತ್ತೆ, ಇಲ್ಲ ಕರಗುತ್ತೆ. ಅದು ಹೊರದೋಗ್ಬೇಕೇ ಹೊರತು ಯಾವುದೇ ಕಾರಣಕ್ಕೂ ಬಿಸಿಗೆ ತಾಗೋದಿಲ್ಲ ಮೇಡಮ್. ಅದಂತೂ ಸತ್ಯ. ಇಲ್ಲ, ಪ್ಲಾಸ್ಟಿಕ್ಲೆಸ್ ಅಂತ, ಪ್ಲಾಸ್ಟಿಕ್ಲೆಸ್ ಪೇಪರು ಅಷ್ಟು 100%ಗಿಂತ ಹೆಚ್ಚಾಗಿ ನಮಗೆ ಕಂಫರ್ಟಬಲ್ಲು. ಅದು ಯಾವುದೇ ರೀತಿಯ ಏನು ತೊಂದರೆ ಆಗೋದಿಲ್ಲ. ಅದು ಬಿಟ್ಟು ಬೇರೆ ಬನ್ನಿ. ಹಾಗೆ ಸುಮಾರು ಎಷ್ಟು ವರ್ಷಗಳಿಂದ ಇದನ್ನು ನೀವು ಬಳಸ್ತಾ ಇದ್ದೀರಾ? ನಾವು ಅಂಗಡಿ ಓಪನ್ ಆಗಿದ್ದಂಗೆ ಒಂದು 8 ವರ್ಷದಿಂದ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದು ನಾವೇ ಮಾಡ್ಕೊಂಡಿದ್ದು. ಒಳ್ಳೆ ಮೈಕ್ರೋನು ಹಾಕಿ ನಾವೇ ಓನಾಗಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಗ್ರಾಹಕರಿಗೆ ಅಂತೇಳಿ ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು. ಅದು ಓನ್ ಮೇಕಿಂಗ್. ಹೋಳಿಗೆಯಿಂದ ಕವರಿಂದ ಆಚೆ ಬರುತ್ತೆ. ಹೋಳಿಗೆ ಕವರಿಂದ ಆಚೆ ಬಂದಾಗ ಆ ಕವರು ಸುಡೋ ಪ್ರಶ್ನೆನೇ ಇಲ್ಲ. ಹೊರದೋಗ್ಬೇಕೇ ಹೊರತು ಯಾವುದೇ ಕಾರಣಕ್ಕೂ ಅದು ಹಾಳಾಗಲ್ಲ ಮೇಡಮ್. ಓಕೆ ಮೇಡಮ್. ಸುಮಾರು ಎಷ್ಟು ಹೋಳಿಗೆಗಳನ್ನು ನಾವು ಒಂದು ಪೇಪರಲ್ಲಿ ಮಾಸ್ಟರ್ಗಳು ಶುರು ಮಾಡಿದ್ರೆ ನಾವು 3 ರಿಂದ 4 ಲಕ್ಷದವರೆಗೂ ಬರೀ ಒಂದು ಪೇಪರಿಂದ ನಾವು 4 ಲಕ್ಷ ನಾವು ಮಾಡ್ತೀವಿ. ಆದರೆ ಅಷ್ಟು ಕ್ವಾಲಿಟಿ ಇದೆ, ಹೈಜೆನಿಕ್. ಒಂದ್ ಕಡೆ ತಯಾರಿಕೆ ಮಾಡುವಂತಹ ಹೊತ್ತಿನಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು, ಅದನ್ನು ನೀವು ಮಾಡ್ತಾ ಇಲ್ಲ. ಈ ಪ್ಯಾಕಿಂಗ್ ವೇಳೆ ಯಾವ ರೀತಿಯಾಗಿ ತಗೊಂತೀರಾ? ಮೇಡಮ್, ಪ್ಯಾಕಿಂಗ್ ವೇಳೆಯಲ್ಲೇ ನಮ್ಗೆ ಸಮಸ್ಯೆ ಆಗಿದ್ದು. ಕಸ್ಟಮರ್ಗೆ ನಾವು ಗ್ರಾಹಕರಿಗೆ ನಾವು ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಬಟರ್ ಪೇಪರ್ ನಾವು ಯೂಸ್ ಮಾಡ್ತಾ ಇಲ್ಲ, ಮಿಲ್ಕ್ ಪೇಪರ್ ಅಂತ ಬರುತ್ತೆ. ಬಿಸಿ ಕೊಟ್ಟರೆ ಪ್ಲಾಸ್ಟಿಕ್ ಯಾವುದೇ ಇದ್ರದ್ದು ಕರಗುತ್ತೆ. ನಾವು ಆ ಒಂದು ಕಾರಣಕ್ಕೆ ಏನು ಮಾಡ್ತೀವಿ, ಬಟರ್ ಪೇಪರ್ ಬದಲು ಮಿಲ್ಕ್ ಪೇಪರ್ ಅಂತ ಒಂದಿದೆ. ಬನ್ನಿ ತೋರಿಸ್ತೀನಿ, ಒಂದೇ ಒಂದು ಸೆಕೆಂಡು. ಪೇಪರ್ ತೋರಿಸ್ತಾರಂತೆ, ಬನ್ನಿ. ಅಂದ್ರೆ ಈ ಪಾರ್ಸಲ್ ಟೈಮಲ್ಲೂ ಕೂಡ ಪ್ಲಾಸ್ಟಿಕ್ನ ಬಳಕೆ ಆಗ್ತಿದೆ ಅನ್ನೋ ಒಂದು ವಿಚಾರ ಇತ್ತು. ಹೀಗಾಗಿ ಇದಕ್ಕೆ ಇವರು ಬದಲಾಗಿ ಮಿಲ್ಕ್ ಪೇಪರಾ? ಇದು ಮಿಲ್ಕ್ ಪೇಪರ್ ಮೇಡಮ್. ಓಕೆ. ನಾವು ಅದನ್ನ ಕಸ್ಟಮರ್ಗೆ ನಾವು ಹೋಳಿಗೆ ಕೊಡುವಾಗ ಬಿಸಿ ಕೊಡೋದಿಲ್ಲ. ಓಕೆ. ಈ ತರ ಫ್ಯಾನ್ ಮುಂದೆ ಹಾಕಿ ತಣ್ಣಗೆ ಮಾಡಿ ಪಾರ್ಸಲ್ ಮಾಡಿ. ಸೊ ಇಲ್ಲಿ ನೀವು ಫ್ಯಾನ್ ಹಾಕ್ಬಿಟ್ಟು ಇದನ್ನ ಆರಿಸ್ತೀರಾ, ಅವಾಗ ಇದು ಬಿಸಿ ಇರೋದಿಲ್ಲ. ಅದಾದ ನಂತರ ಈ ಮಿಲ್ಕ್ ಪೇಪರ್. ಹಾ. ಸೊ ಮಿಲ್ಕ್ ಪೇಪರ್ನ ಬಳಸ್ತೀರಾ, ಹೋಳಿಗೆಗಳನ್ನ ಮಾಡ್ತಾರೆ. ನಂತರ ಇಲ್ಲಿ ಫ್ಯಾನ್ ಹಾಕಿ ಅದನ್ನ ತಣ್ಣಗೆ ಮಾಡ್ತಾರೆ. ಅದಾದ ನಂತರ ಈ ತರ ಇರುವಂತಹ ಮಿಲ್ಕ್ ಪೇಪರ್ ಅಂತ ಇದು. ಸೊ ಇದರಲ್ಲಿ ನೀವು ಪಾರ್ಸಲ್ ಮಾಡುವಂತದ್ದು. ಹೌದು, ಇದು ಪ್ಲಾಸ್ಟಿಕ್ ಅಲ್ಲ. ಇದರಿಂದ ನಾವು ಕಸ್ಟಮರ್ಗೆ ನಾವು ಇದನ್ನ ಪಾರ್ಸಲ್ ಮಾಡಿಕೊಡ್ತೀವಿ. ಕಸ್ಟಮರ್ಗೂ ಏನೂ ತೊಂದರೆ ಇಲ್ಲ, ನಮಗೂ ತೊಂದರೆ ಇಲ್ಲ. ಇದು ನಮಗೆ 4 ವರ್ಷ ಆಯ್ತು ಮೇಡಮ್. ನಮಗೆ ಯಾವಾಗ ಗಮನಕ್ಕೆ ಬಂತು ಎಲ್ಲ ಕಡೆ ಆದಾಗ ನಾವು ಎಚ್ಚೆತ್ಕೊಂಡ್ವಿ. ಇದಕ್ಕಿಂತ ಹೆಚ್ಚಾಗಿ ಪ್ರೀಮಿಯಮ್ ಆಗಿ ಮಾಡ್ತಾಯಿದ್ವಿ ಇವಾಗ. ಇದಕ್ಕಿಂತ ಅದನ್ನು ಸ್ವಲ್ಪ ಯಾವ ರೀತಿ ಮಾಡ್ಬೋದು, ಅದನ್ನು ಯೂಸ್ ಮಾಡಬಾರ್ದು, ಅದಕ್ಕೊಂದು ಸ್ವಲ್ಪ ನಮ್ಮಲ್ಲಿ ಮೀಟಿಂಗ್ ಎಲ್ಲ ನಡೆದು ನಾವು ಚರ್ಚೆಗಳು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ಇಂಪ್ರೂವ್ ಮಾಡ್ಕೊತೀವಿ ಮೇಡಮ್. ಬಾಳೆ ಎಲೆ ಮಾಡಿದ್ರೆ ಒಳ್ಳೇದು ಅಂತ ಆಹಾರ ತಜ್ಞರು ಹೇಳ್ತಾರೆ. ಅದು ಸಾಧ್ಯನಾ ಬಿಸ್ನೆಸ್ ವೈಸಲ್ಲಿ? ಸಾಧ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಹೆಚ್ಚಿನ ತಯಾರಿಕೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾವು ಮನೆಗಳಿಗೆ ಲಿಮಿಟೆಡು, ಇದು ಕಮರ್ಷಿಯಲ್ ಇರೋದ್ರಿಂದ ರೆಸಿಡೆನ್ಸಿಯಲ್ಲಿ ಮನೇಲಿ ಮಾಡ್ಕೊಬೋದು ಕೈಯಲ್ಲಿ ತಟ್ಕೊಂಡು. ನಾವು ಸ್ವಲ್ಪ ಕಮರ್ಷಿಯಲ್ ಯೂಸ್ ಮಾಡೋದ್ರಿಂದ ಅದನ್ನು ನಾವು ತೆಗಿತೀವಿ. ನಾವು ಬಿಸಿ ನಾವು ಕೊಡೋದಿಲ್ಲ ಮೇಡಮ್. ಇದೊಂದು ಮಾತ್ರ ನಾವು ಹೇಳ್ತಾ ಇದ್ದೀವಿ, ಒತ್ತಿ ಹೇಳ್ತೀವಿ ಅನ್ಕೊಂಬೇಡಿ. ಯಾವುದೇ ಭಯ ಪಡೋ ಅಗತ್ಯ ಇಲ್ಲ. ನಮ್ಮ ಗ್ರಾಹಕರಲ್ಲಿ ವಿನಂತಿ ಮಾಡಿ ಈಗಲೂ ನಾವು ಕೇಳ್ಕೊತೀವಿ, ನಾಟ್ ಓನ್ಲಿ ಅವರ್ ಹೋಳಿಗೆ, ಎನಿ ಫುಡ್ ಯು ಕ್ಯಾನ್ ಬೈ, ಜಸ್ಟ್ ನೀವು ಬಿಸಿನ ತಗೊಂಡು ಹೋಗಲೇಬೇಡಿ.
ದಯವಿಟ್ಟು ಆರಿಸಿ ತಣ್ಣಗೆ ಮಾಡಿ ತಗೊಂಡೋಗಿ. ನಿಮಗೆ ಬಿಸಿ ಬೇಕಂದರೆ ಮನೆಯಿಂದ ನೀವು ಏನಾದರೂ ಕ್ಯಾರಿಯರ್ ತಗೊಬಂದು ಕೊಡಿ, ಕಂಟೈನರ್ ಕೊಡಿ, ನಾವು ಹಾಕ್ಕೊಡ್ತೀವಿ. ಗುರು ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಹೇಗೆ ಅವರು ಅವ್ರದೇ ಆದಂತಹ ಒಂದು ಈ ಬಟರ್ ಪೇಪರ್ ರೀತಿಯ ಒಂದು ಪೇಪರ್ನಲ್ಲಿ ಹೋಳಿಗೆಯನ್ನ ಮಾಡ್ತಾರೆ. ಜೊತೆಗೆ ಪಾರ್ಸಲ್ ಕೊಡುವಂತಹ ಸಂದರ್ಭದಲ್ಲಿ ಮಿಲ್ಕ್ ಪೇಪರ್ ಅನ್ನೋದನ್ನ ತಗೊಂಡು ಅದರಿಂದ ಅವರು ಪಾರ್ಸಲ್ನ ಮಾಡುವಂಥದ್ದು. ಜೊತೆಗೆ ಒಂದು ಮುಖ್ಯವಾದಂತಹ ಒಂದು ಪಾಯಿಂಟನ್ನು ಹೇಳಿದ್ರು, ಗ್ರಾಹಕರು ಬರುವಂತಹ ಹೊತ್ತಿಗೆ ಬಿಸಿ ಬಿಸಿಯನ್ನ ಏನು ತಗೊಂಡು ಹೋಗಬೇಡಿ, ಒಂದು ವೇಳೆ ಅದನ್ನು ಆರಿಸಿ ತಗೊಂಡು ಹೋಗಿ, ಇಲ್ಲ ನಮಗೆ ಬಿಸಿನೇ ಬೇಕು ಅಂತ ಹೇಳಿದ್ರೆ ಮನೆಯಿಂದ ಪಾತ್ರೆಗಳನ್ನು ತಂದರೆ ತುಂಬ ಅನುಕೂಲ, ಅದು ಅವರ ಆರೋಗ್ಯಕ್ಕೂ ಕೂಡ ಕ್ಷೇಮ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬಳಕೆ ನಂತರ ಇದೀಗ ಹೋಳಿಗೆ ತಯಾರಿಕೆಯಲ್ಲೂ ಕೂಡ ಪ್ಲಾಸ್ಟಿಕ್ನ ಬಳಕೆ ಮಾಡಬಾರ್ದು ಅಂತ ಹೇಳಿ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಆಹಾರ ಇಲಾಖೆ ಅಧಿಕಾರಿಗಳಿಂದ ನಡೆದಿರುವಂತಹ ದಾಳಿ ವೇಳೆ ಸಾಕಷ್ಟು ಹೋಳಿಗೆ ಮನೆಗಳಲ್ಲಿ ಪ್ಲಾಸ್ಟಿಕ್ನ ಬಳಕೆ ಮಾಡುವಂಥದ್ದು ಕಂಡು ಬಂದಿದೆ. ಹೀಗಾಗಿ ಅವ್ರಿಗೂ ಕೂಡ ಕಡಿವಾಣವನ್ನು ಹಾಕಬೇಕು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಸೇಫರ್ ಸೈಡಲ್ಲಿ ಯಾವ ರೀತಿಯಾಗಿ ಹೋಳಿಗೆ ಮನೆಗಳಲ್ಲಿ ಮುಖ್ಯವಾಗಿ ಹೋಳಿಗೆಗಳನ್ನ ತಯಾರು ಮಾಡ್ತಾರೆ ಅನ್ನೋ ಒಂದು ರಿಯಾಲಿಟಿ ಚೆಕ್ ಭಾಗವಾಗಿ ನಾನೀಗ ಬಸವನಗುಡಿಯ ಭಾಸ್ಕರ್ ಮನೆ ಹೋಳಿಗೆ ಬಳಿ ಇದ್ದೀನಿ. ಆ ಒಂದು ಘಟಕದಲ್ಲಿದ್ದೀನಿ. ನೀವು ನೋಡ್ಬೋದು ಯಾವ ರೀತಿಯಾಗಿ ಇಲ್ಲಿ ಬಳಕೆ ಮಾಡಿ, ಅಂದರೆ ಅವ್ರದ್ದೇ ಆದಂತಹ ಒಂದು ಏನು ಹೇಳ್ತಾರೆ, ಈ ಬಟರ್ ಪೇಪರ್ ಅಂತ ಏನಿರುತ್ತೆ ಆ ಕ್ವಾಲಿಟಿಯಲ್ಲಿ ನೀಟಾಗಿ ಈ ಹೋಳಿಗೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು ಈ ಒಂದು ಬಟರ್ ಪೇಪರ್ ರೀತಿಯ ಏನೋ ಒಂದು ಕವರ್ ಇದೆ, ಇದು ಯಾವುದೇ ರೀತಿಯಾಗಿ ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ. ಸುಮಾರು 3 ಲಕ್ಷದಷ್ಟು ಹೋಳಿಗೆಯನ್ನ ಮಾಡಿದ್ರು ಕೂಡ ಏನೂ ಕೂಡ ಆಗೋದಿಲ್ಲ. ಸೊ ಇದೇ ಒಂದು ಪದ್ಧತಿಯಲ್ಲಿ ಅವರು ಸುಮಾರು ವರ್ಷಗಳಿಂದ ಹೋಳಿಗೆಯನ್ನ ತಯಾರು ಮಾಡ್ತಾ ಇದ್ದಾರೆ. ಸೊ ಹೋಳಿಗೆ ತಯಾರು ಮಾಡುವಂತಹ ಗುರು ಅವರು ನಮ್ಮ ಜೊತೆ ಇದ್ದಾರೆ. ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಇದು ಏನು ಮೆಟೀರಿಯಲ್ಲು, ಇದೇನಾದರೂ ಹಾನಿಕಾರಕನ ಏನು ಅಂತೆಲ್ಲ ಹೇಳ್ಬಿಟ್ಟು. ಸರ್ ನಮಸ್ತೆ. ಈಗ ಹೋಳಿಗೆ ವಿಚಾರವಾಗಿ ಪ್ಲಾಸ್ಟಿಕ್ನ ಬಳಕೆ ಮಾಡಬಾರ್ದು, ಅದು ಅಪಾಯಕಾರಿ ಅಂತ ಹೇಳಿ ಆಹಾರ ಇಲಾಖೆ, ಆರೋಗ್ಯ ಇಲಾಖೆ ಹೇಳಿರುವಂಥದ್ದು. ನೀವು ಏನು ಬಳಸಿ ಹೋಳಿಗೆನ ಮಾಡಿ? ಇದು ಪ್ಲಾಸ್ಟಿಕ್ ರಹಿತ ಕವರ್ ಅಂತ ಹೇಳಿ ಮಾಡಿಕೊಟ್ಟಿದ್ದಾರೆ ನಮಗೆ. ಅದು ಯಾವುದೇ ರೀತಿಯ ಪ್ಲಾಸ್ಟಿಕ್ ಕರಗೋದಿಲ್ಲ. ಹಂಚ ಮೇಲೆ ಅದು ನಾವು ನೋಡಿ ನಮ್ಮ ಮಾಸ್ಟ್ರು ಹೋಳಿಗೆ ಮಾಡ್ತಾ ಇದ್ದಾರೆ. ಕವರಿಂದ ಆಚೆ ಲಡ್ಸ್ಕೊಂಡ್ಬಿಟ್ಟು ನಾವು ಅದನ್ನು ಹಂಚಿಗೆ ಟಚ್ ಆಗೋದಿಲ್ಲ. ಹೌದು, ಅದು ಯಾವುದೇ ಕಾರಣಕ್ಕೂ ಅದು ಬಿಸಿ ತಾಗೋದೇ ಇಲ್ಲ. ಬಿಸಿ ತಾಗಿದ್ರೆ ಅದು ಮೆಲ್ಟ್ ಆಗುತ್ತೆ, ಇಲ್ಲ ಕರಗುತ್ತೆ. ಅದು ಹೊರದೋಗ್ಬೇಕೇ ಹೊರತು ಯಾವುದೇ ಕಾರಣಕ್ಕೂ ಬಿಸಿಗೆ ತಾಗೋದಿಲ್ಲ ಮೇಡಮ್, ಅದಂತೂ ಸತ್ಯ. ಹಾಂ, ಇಲ್ಲ ಪ್ಲಾಸ್ಟಿಕ್ ಲೆಸ್ ಅಂತ, ಪ್ಲಾಸ್ಟಿಕ್ ಲೆಸ್ ಪೇಪರು ಅಷ್ಟು 100%ಗಿಂತ ಹೆಚ್ಚಾಗಿ ನಮಗೆ ಕಂಫರ್ಟಬಲ್ಲು. ಅದು ಯಾವುದೇ ರೀತಿಯ ಏನು ತೊಂದರೆ ಆಗೋದಿಲ್ಲ. ಅದು ಬಿಟ್ಟು ಬೇರೆ ಬನ್ನಿ. ಹಾಗೆ ಸುಮಾರು ಎಷ್ಟು ವರ್ಷಗಳಿಂದ ಇದನ್ನು ನೀವು ಬಳಸ್ತಾ ಇದ್ದೀರಾ? ನಾವು ಅಂಗಡಿ ಓಪನ್ ಆಗಿದ್ದಂಗೆ ಒಂದು 8 ವರ್ಷದಿಂದ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದು ನಾವೇ ಮಾಡ್ಕೊಂಡಿದ್ದು. ಒಳ್ಳೆ ಮೈಕ್ರೋನು ಹಾಕಿ ನಾವೇ ಓನಾಗಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಗ್ರಾಹಕರಿಗೆ ಅಂತೇಳಿ ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು. ಅದು ಓನ್ ಮೇಕಿಂಗ್. ಹೋಳಿಗೆಯಿಂದ ಕವರಿಂದ ಆಚೆ ಬರುತ್ತೆ. ಹೋಳಿಗೆ ಕವರಿಂದ ಆಚೆ ಬಂದಾಗ ಆ ಕವರು ಸುಡೋ ಪ್ರಶ್ನೆನೇ ಇಲ್ಲ. ಹರಿದೋಗ್ಬೇಕೇ ಹೊರತು ಯಾವುದೇ ಕಾರಣಕ್ಕೂ ಅದು ಹಾಳಾಗಲ್ಲ ಮೇಡಮ್. ಓಕೆ ಮೇಡಮ್. ಸುಮಾರು ಎಷ್ಟು ಹೋಳಿಗೆಗಳನ್ನು ನಾವು ಒಂದು ಪೇಪರಲ್ಲಿ ಮಾಸ್ಟರ್ಗಳು ಶುರು ಮಾಡಿದ್ರೆ ನಾವು 3 ರಿಂದ 4 ಲಕ್ಷದವರೆಗೂ ಬರೀ ಒಂದು ಪೇಪರಿಂದ ನಾವು 4 ಲಕ್ಷ ನಾವು ಮಾಡೇ ಮಾಡ್ತೀವಿ. ಆದರೆ ಅಷ್ಟು ಕ್ವಾಲಿಟಿ ಇದೆ, ಹೈಜೆನಿಕ್. ಒಂದ್ ಕಡೆ ತಯಾರಿಕೆ ಮಾಡುವಂತಹ ಹೊತ್ತಿನಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು, ಅದನ್ನು ನೀವು ಮಾಡ್ತಾ ಇಲ್ಲ. ಈ ಪ್ಯಾಕಿಂಗ್ ವೇಳೆ ಯಾವ ರೀತಿಯಾಗಿ ತಗೊಂತೀರಾ? ಹಾಂ ಮೇಡಮ್, ಪ್ಯಾಕಿಂಗ್ ವೇಳೆಯಲ್ಲೇ ನಮ್ಗೆ ಸಮಸ್ಯೆ ಆಗಿದ್ದು. ಕಸ್ಟಮರ್ಗೆ ನಾವು ಗ್ರಾಹಕರಿಗೆ ನಾವು ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಬಟರ್ ಪೇಪರ್ ನಾವು ಯೂಸ್ ಮಾಡ್ತಾ ಇಲ್ಲ, ಮಿಲ್ಕ್ ಪೇಪರ್ ಅಂತ ಬರುತ್ತೆ. ಬಿಸಿ ಕೊಟ್ಟರೆ ಪ್ಲಾಸ್ಟಿಕ್ ಯಾವುದೇ ಇದ್ರದ್ದು ಕರಗುತ್ತೆ. ನಾವು ಆ ಒಂದು ಕಾರಣಕ್ಕೆ ಏನು ಮಾಡ್ತೀವಿ, ಬಟರ್ ಪೇಪರ್ ಬದಲು ಮಿಲ್ಕ್ ಪೇಪರ್ ಅಂತ ಒಂದಿದೆ. ಬನ್ನಿ ತೋರಿಸ್ತೀನಿ, ಒಂದೇ ಒಂದು ಸೆಕೆಂಡು. ಪೇಪರ್ ತೋರಿಸ್ತಾರಂತೆ, ಬನ್ನಿ. ಅಂದರೆ ಈ ಪಾರ್ಸಲ್ ಟೈಮಲ್ಲೂ ಕೂಡ ಪ್ಲಾಸ್ಟಿಕ್ನ ಬಳಕೆ ಆಗ್ತಿದೆ ಅನ್ನೋ ಒಂದು ವಿಚಾರ ಇತ್ತು. ಹೀಗಾಗಿ ಇದಕ್ಕೆ ಇವರು ಬದಲಾಗಿ ಮಿಲ್ಕ್ ಪೇಪರಾ? ಇದು ಮಿಲ್ಕ್ ಪೇಪರ್ ಮೇಡಮ್. ಓಕೆ. ನಾವು ಅದನ್ನ ಕಸ್ಟಮರ್ಗೆ ನಾವು ಹೋಳಿಗೆ ಕೊಡುವಾಗ ಬಿಸಿ ಕೊಡೋದಿಲ್ಲ. ಓಕೆ. ಈ ತರ ಫ್ಯಾನ್ ಮುಂದೆ ಹಾಕಿ ತಣ್ಣಗೆ ಮಾಡಿ ಪಾರ್ಸಲ್ ಮಾಡಿ. ಸೊ ಇಲ್ಲಿ ನೀವು ಫ್ಯಾನ್ ಹಾಕ್ಬಿಟ್ಟು ಇದನ್ನ ಆರಿಸ್ತೀರಾ, ಅವಾಗ ಇದು ಬಿಸಿ ಇರೋದಿಲ್ಲ. ಅದಾದ ನಂತರ ಈ ಮಿಲ್ಕ್ ಪೇಪರ್. ಹಾ. ಸೊ ಮಿಲ್ಕ್ ಪೇಪರ್ನ ಬಳಸ್ತೀರಾ, ಹೋಳಿಗೆಗಳನ್ನ ಮಾಡ್ತಾರೆ. ನಂತರ ಇಲ್ಲಿ ಫ್ಯಾನ್ ಹಾಕಿ ಅದನ್ನ ತಣ್ಣಗೆ ಮಾಡ್ತಾರೆ. ಅದಾದ ನಂತರ ಈ ತರ ಇರುವಂತಹ ಮಿಲ್ಕ್ ಪೇಪರ್ ಅಂತ ಇದು. ಸೊ ಇದರಲ್ಲಿ ನೀವು ಪಾರ್ಸಲ್ ಮಾಡುವಂಥದ್ದು. ಹೌದು, ಇದು ಪ್ಲಾಸ್ಟಿಕ್ ಅಲ್ಲ. ಇದರಿಂದ ನಾವು ಕಸ್ಟಮರ್ಗೆ ನಾವು ಇದನ್ನ ಪಾರ್ಸಲ್ ಮಾಡಿಕೊಡ್ತೀವಿ. ಕಸ್ಟಮರ್ಗೂ ಏನೂ ತೊಂದರೆ ಇಲ್ಲ, ನಮಗೂ ತೊಂದರೆ ಇಲ್ಲ. ಇದು ನಮಗೆ 4 ವರ್ಷ ಆಯ್ತು ಮೇಡಮ್. ನಮಗೆ ಯಾವಾಗ ಗಮನಕ್ಕೆ ಬಂತು ಎಲ್ಲ ಕಡೆ ಆದಾಗ ನಾವು ಎಚ್ಚೆತ್ಕೊಂಡ್ವಿ. ಇದಕ್ಕಿಂತ ಹೆಚ್ಚಾಗಿ ಪ್ರೀಮಿಯಮ್ ಆಗಿ ಮಾಡ್ತಾಯಿದ್ವಿ. ಇವಾಗ
ಇದಕ್ಕಿಂತ ಅದನ್ನು ಸ್ವಲ್ಪ ಯಾವ ರೀತಿ ಮಾಡ್ಬೋದು ಅದನ್ನು ಯೂಸ್ ಮಾಡಬಾರ್ದು, ಅದಕ್ಕೊಂದು ಸ್ವಲ್ಪ ನಮ್ಮಲ್ಲಿ ಮೀಟಿಂಗ್ ಎಲ್ಲ ನಡೆದು ನಾವು ಚರ್ಚೆಗಳು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ಇಂಪ್ರೂವ್ ಮಾಡ್ಕೊತೀವಿ ಮೇಡಮ್. ಬಾಳೆ ಎಲೆ ಮಾಡಿದ್ರೆ ಒಳ್ಳೇದು ಅಂತ ಆಹಾರ ತಜ್ಞರು ಹೇಳ್ತಾರೆ. ಅದು ಸಾಧ್ಯನಾ ಬಿಸ್ನೆಸ್ ವೈಸ್? ಬಿಸ್ನೆಸ್ ವೈಸಲ್ಲಿ ಸಾಧ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಹೆಚ್ಚಿನ ತಯಾರಿಕೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾವು ಮನೆಗಳಿಗೆ ಲಿಮಿಟೆಡ್ ಇದು ಕಮರ್ಷಿಯಲ್ ಇರೋದ್ರಿಂದ ರೆಸಿಡೆನ್ಸಿಯಲ್ಲಿ ಮನೇಲಿ ಮಾಡ್ಕೊಬೋದು ಕೈಯಲ್ಲಿ ತಟ್ಕೊಂಡು. ನಾವು ಸ್ವಲ್ಪ ಕಮರ್ಷಿಯಲ್ ಯೂಸ್ ಮಾಡೋದ್ರಿಂದ ಅದನ್ನು ನಾವು ತೆಗಿತೀವಿ. ನಾವು ಬಿಸಿ ನಾವು ಕೊಡೋದಿಲ್ಲ ಮೇಡಮ್. ಇದೊಂದು ಮಾತ್ರ ನಾವು ಹೇಳ್ತಾ ಇದ್ದೀವಿ, ಒತ್ತಿ ಹೇಳ್ತಾ ಅನ್ಕೊಂಬೇಡಿ. ಯಾವುದೇ ಭಯ ಪಡೋ ಅಗತ್ಯ ಇಲ್ಲ. ನಮ್ಮ ಗ್ರಾಹಕರಲ್ಲಿ ವಿನಂತಿ ಮಾಡಿ ಈಗಲೂ ನಾವು ಕೇಳ್ಕೊತೀವಿ, ನಾಟ್ ಓನ್ಲಿ ಅವರ್ ಹೋಳಿಗೆ, ಎನಿ ಫುಡ್ ಯು ಕ್ಯಾನ್ ಬೈ, ಜಸ್ಟ್ ನೀವು ಬಿಸಿನ ತಗೊಂಡು ಹೋಗಲೇಬೇಡಿ. ದಯವಿಟ್ಟು ಆರಿಸಿ ತಣ್ಣಗೆ ಮಾಡಿ ತಗೊಂಡೋಗಿ. ನಿಮಗೆ ಬಿಸಿ ಬೇಕಂದರೆ ಮನೆಯಿಂದ ನೀವು ಏನಾದರೂ ಕ್ಯಾರಿಯರ್ ತಗೊಬಂದು ಕೊಡಿ, ಕಂಟೈನರ್ ಕೊಡಿ, ನಾವು ಹಾಕ್ಕೊಡ್ತೀವಿ. ಗುರು ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಹೇಗೆ ಅವರು ಅವ್ರದೇ ಆದಂತಹ ಒಂದು ಈ ಬಟರ್ ಪೇಪರ್ ರೀತಿಯ ಒಂದು ಪೇಪರ್ನಲ್ಲಿ ಹೋಳಿಗೆಯನ್ನು ಮಾಡ್ತಾರೆ. ಜೊತೆಗೆ ಪಾರ್ಸಲ್ ಕೊಡುವಂತಹ ಸಂದರ್ಭದಲ್ಲಿ ಮಿಲ್ಕ್ ಪೇಪರ್ ಅನ್ನೋದನ್ನ ತಗೊಂಡು ಅದರಿಂದ ಅವರು ಪಾರ್ಸಲನ್ನು ಮಾಡುವಂಥದ್ದು. ಜೊತೆಗೆ ಒಂದು ಮುಖ್ಯವಾದಂತಹ ಒಂದು ಪಾಯಿಂಟನ್ನು ಹೇಳಿದ್ರು, ಗ್ರಾಹಕರು ಬರುವಂತಹ ಹೊತ್ತಿಗೆ ಬಿಸಿ ಬಿಸಿಯನ್ನು ಏನೂ ತೊಗೊಂಡು ಹೋಗಬೇಡಿ, ಒಂದು ವೇಳೆ ಅದನ್ನು ಆರಿಸಿ ತೊಗೊಂಡು ಹೋಗಿ, ಇಲ್ಲ ನಮಗೆ ಬಿಸಿನೇ ಬೇಕು ಅಂತ ಹೇಳಿದ್ರೆ ಮನೆಯಿಂದ ಪಾತ್ರೆಗಳನ್ನು ತಂದರೆ ತುಂಬ ಅನುಕೂಲ, ಅದು ಅವರ ಆರೋಗ್ಯಕ್ಕೂ ಕೂಡ ಕ್ಷೇಮ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.